ಆತ್ಮೀಯರೇ, ಕಲಿಕಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ಇಂದಿನ ತರಗತಿಗೆ ತಮಗೆಲ್ಲ ಸ್ವಾಗತ. ಗುಪ್ತರ ಸಾಮ್ರಾಜ್ಯದ ಅಡಿಯಲ್ಲಿ ನಾನಿಂದು ನಿಮ್ಮೊಂದಿಗೆ ಹಂಚಿಕೊಳ್ಳಿರುವ ವಿಷಯವಸ್ತು ವೈದ್ಯಶಾಸ್ತ್ರ. ಚರಕ ಸುಶ್ರುತ ನೋಡ್ಕೊಂಡು ಬರುವ. ಚರಕನ ಚರಕ ಸಂಹಿತೆಯು ಭಾರತೀಯ ವೈದ್ಯಶಾಸ್ತ್ರದ ವಿಶ್ವಕೋಶದಂತಿದೆ. ಪ್ರಸಿದ್ಧ ವೈದ್ಯಶಾಸ್ತ್ರ ನವನೀತಕರ ಇದೇ ಕಾಲದಲ್ಲಿ ರಚನೆಯಾಯಿತು. ನೀತಕಂ ಅಥವಾ ನವನೀತಕರ. ಆರ್ಯವೇದ ಪಿತಾಮಹ ಎಂದು ಹೆಸರಾದ ವೈದ್ಯ ಧನ್ವಂತ್ರಿ ಆರ್ಯವೇದ ನಿಘಂಟನ್ನು ವೈದ್ಯಶಾಸ್ತ್ರಕ್ಕೆ ಕೊಡುಗೆಯಾಗಿ ಕೊಟ್ಟನು. ಅಷ್ಟಾಂಗ ಸಂಗ್ರಹದ ಕರ್ತೃ ವಾಗ್ಭಟನು ಆ ಕಾಲದ ಪ್ರಸಿದ್ಧ ವೈದ್ಯನೆಂದೇ ಹೆಸರುಗಳಿಸಿದನು. ಪರಾಕಾಷ್ಠನು ಹಸ್ತಾಯುರ್ವೇದ ಕೃತಿಯ ಪಶುವೈದ್ಯ ಕೃತಿಯಾಗಿದ್ದು, ಆನೆಗಳಿಗೆ ಬರುವ ವಿವಿಧ ರೋಗಗಳು ಮತ್ತು ಅವುಗಳ ನಿವಾರಣೆ ವಿಷಯಗಳನ್ನು ತಿಳಿಸಿದನು. ಶಾಲಿಹೋತ್ರ ರಚಿಸಿದ ಅಶ್ವಶಾಸ್ತ್ರ ಎಂಬ ಕೃತಿ ಅಶ್ವಗಳ ಚಿಕಿತ್ಸೆಗೆ ಸಂಬಂಧಿಸಿದೆ. ಲೋಹಶಾಸ್ತ್ರ. ಗುಪ್ತರ ಲೋಹಶಾಸ್ತ್ರದಲ್ಲಿ ಪರಿಣತಿ ಹೊಂದಿದ್ದರು. ಇದರಿಂದ ಹಲವಾರು ಕಂಚಿನ ಬುದ್ಧನ ಪ್ರತಿಮೆಗಳು ಎರಕ ಹೊಯ್ಯಲ್ಪಟ್ಟವು. ಇವರ ಲೋಹಶಾಸ್ತ್ರದ ಪರಿಣತಿಗೆ ಉತ್ತಮ ಉದಾಹರಣೆ ಎಂದರೆ ದೆಹಲಿಯ ಕುತುಬ್ ಮಿನಾರ್ ಬಳಿಯ ಮೆಹರೋಲಿ ಕಬ್ಬಿಣ ಸ್ತಂಭ. ಇದು 23.8 ಅಡಿ ಎತ್ತರ, 16.4 ಅಡಿ ತಳ ವಿನ್ಯಾಸ ಹೊಂದಿದ್ದು 6 ಟನ್ ತೂಗುತ್ತದೆ. ಇದು ನಿರ್ಮಾಣವಾಗುವ 1500 ವರ್ಷಗಳೇ ಕಳೆದಿದ್ದರು ತೂಕು ಹಿಡಿಯದೇ ಇಂದಿಗೂ ಉಳಿದುಕೊಂಡು ಬಂದಿದೆ. ಬರ್ಮಿಂಗ್ಹ್ಯಾಮ್ ವಸ್ತು ಸಂಗ್ರಹಾಲಯದಲ್ಲಿರುವ ಗುಪ್ತರ ಕಾಲದಲ್ಲಿ ನಿರ್ಮಿತವಾದ 7.5 ಅಡಿ ಎತ್ತರ ಹಾಗೂ 1000 kg ತೂಗುವ ತಾಮ್ರದ ಎರಕ ಹೊಯ್ದ ಬುದ್ಧನ ಪ್ರತಿಮೆ ದೊರೆತಿದೆ. ಭಾರತದ ರಸಾಯನಶಾಸ್ತ್ರದ ಪಿತಾಮಹ ಎಂದೇ ಹೆಸರಾದ ಬೌದ್ಧ ಕವಿ 2ನೇ ನಾಗಾರ್ಜುನನ ರಸವೈದ್ಯ ಎಂಬ ಕೃತಿಯನ್ನು ರಚಿಸಿದನು. ಇದರಲ್ಲಿ ಲೋಹಗಳಿಂದ ರೋಗಗಳನ್ನು ಗುಣಪಡಿಸುವ ವಿಧಾನ ತಿಳಿಸಿದ್ದಾನೆ. ತತ್ವಶಾಸ್ತ್ರ. ಈಶ್ವರ್ಯ ಕೃಷ್ಣನ ಸಂಖ್ಯಾಕಾರಕ, ವಾತ್ಸಾಯನನ ನ್ಯಾಯಭಾಷ್ಯ, ಶುಕ್ಲನ ನೀತಿಶಾಸ್ತ್ರ, ದಿಗ್ಗಜನ ಪ್ರಮಾಣ ಸಮುಚ್ಚಯ, ಪತಾಂಜಕಲಿಯು ಯೋಗಶಾಸ್ತ್ರ, ಶುಕ್ಲನ ನೀತಿಶಾಸ್ತ್ರ, ವಸುಬಂಧುವಿನ ಅಭಿಧಮ್ಮಕೋಶ ಮತ್ತು ದರ್ಶನಗಳು. ಕ್ರಿಸ್ತಶಕ 453ರಲ್ಲಿ ನಡೆದ ವಲ್ಲಭಿಯ ಜೈನ ಸಮ್ಮೇಳನದಲ್ಲಿ ಜೈನ ತತ್ವಶಾಸ್ತ್ರಗಳನ್ನು ಕಲೆ ಹಾಕಲಾಯಿತು. ಗುಪ್ತರ ಕಲೆ. ಪ್ರಥಮ ಬಾರಿಗೆ ಗುಪ್ತರ ಕಾಲದಲ್ಲಿ ಪೂಜೆಗಾಗಿ ದೇವಾಲಯಗಳು ನಿರ್ಮಾಣ ಕಾರ್ಯ ಆರಂಭವಾಯಿತು. ವಾಸ್ತುಶಿಲ್ಪ. ವಿದೇಶಿಯರ ಪ್ರಭಾವದಿಂದ ಮುಕ್ತಗೊಂಡಿರುವುದು ಕಲೆಯ ಮತಧರ್ಮಗಳಿಂದ ಪ್ರಭಾವಿತವಾಗಿರುವುದು. ಇಟ್ಟಿಗೆ ಬದಲು ಕಲ್ಲನ್ನು ಬಳಸಿರುವುದು. ದೇವಾಲಯಗಳನ್ನು ಎತ್ತರದ ಜಗುಲಿಯ ಮೇಲೆ ನಿರ್ಮಿಸಿರುವುದು. ದೇವತಾ ಮೂರ್ತಿಗಳುಳ್ಳ ಗರ್ಭಗುಡಿಗಳ ನಿರ್ಮಾಣ ಮತ್ತು ಅದರ ಸುತ್ತ ಪ್ರದಕ್ಷಿಣಾ ಪಥ ಇರುವುದು. ದೇವಾಲಯದ 4 ಮೂಲೆಗಳಲ್ಲಿ ಸುಂದರ ಕೆತ್ತನೆಗಳುಳ್ಳ ಕಂಬಗಳ ನಿರ್ಮಾಣ. ದೇವಾಲಯದ ಹೊರಗೋಡೆಗಳು ಎತ್ತರವಾಗಿದ್ದು ಕೆತ್ತನೆಗಳಿಲ್ಲದಿರುವುದು. ಆರಂಭ ಗುಪ್ತ ದೇವಾಲಯಗಳ ಮೇಲ್ಛಾವಣಿ ಚಪ್ಪಟೆಯಾಗಿರುವುದು. ಕಂಬಗಳನ್ನು ಸುಂದರ ಹೂಬಳ್ಳಿಗಳಿಂದ ಅಲಂಕರಿಸಿರುವುದು. ದೇವಾಲಯಗಳು ಒಂದು ಚೌಕಾಕಾರದ ಸಭಾಂಗಣ, ಒಂದು ಆರಾಧನಾ ಮಂದಿರ, ಒಂದು ಮೊಗಸಾಲೆ ಹೊಂದಿರುವುದು ಇತ್ಯಾದಿ. ಗುಪ್ತರ ವಾಸ್ತುಶಿಲ್ಪದಲ್ಲಿ ದೇವಾಲಯಗಳು, ಸ್ತೂಪಗಳು, ಗುಹಾಲಯಗಳು ಎಂಬ 3 ವಿಧದ ಸ್ಮಾರಕಗಳು ನಿರ್ಮಾಣವಾದವು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ.